ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾರೆ ಸರ್. ಈಗ ಪರಭಾಷೆಯಿಂದ ಸಿನಿಮಾಗಳು ತಂದ್ಬಿಟ್ಟು ಈಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅವರು ಡಿಸ್ಟ್ರಿಬ್ಯೂಷನ್ ಎಷ್ಟು ಮಾಡ್ತಾರೆ ಅಂದ್ರೆ ವರ್ಷಕ್ಕೆ 3-4 ಸಿನಿಮಾ ದೊಡ್ಡ ಸಿನಿಮಾ ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇಲ್ಲಿ. ಆದ್ರೆ ಅವ್ರು ಕನ್ನಡದಲ್ಲಿ ಮಾಡೋದು ಒಂದೇ ಸಿನಿಮಾ ಪ್ರೊಡಕ್ಷನ್ ಮಾಡೋದು. ಹಾಗಾಗಿ ಅವ್ರು ಹಣ ಮಾಡ್ಕೊಳ್ಳೋದಕ್ಕೆ ಅಂತ ದೊಡ್ಡ ದೊಡ್ಡ ಸಂಸ್ಥೆ ಹಣ ಮಾಡ್ಕೊಳ್ಳೋದಕ್ಕೆ ಉಳಿದಿರೋರು ಕೂಡ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರಿಯಲ್ಲ ಅಂತಾನೆ ಹೇಳ್ತಾ ಇದ್ದೀವಿ ಸರ್. ಈಗ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ ಅದರ್ ಸ್ಟೇಟ್ ಅಲ್ಲಿ ಏನ್ ರೇಟ್ ಇದೆ, ನಮ್ಮಲ್ಲಿ ಏನಿದೆ. ನಾವು ಅದಕ್ಕೆ ಹೊರತುಪಡಿಸಿ ಏನಾರ ಮಾಡ್ತಾ ಇದೀವ? ನಮ್ಮ ಸ್ಟೇಟಲ್ಲಿ ಎಲ್ಲ ಸ್ಟೇಟ್ಗಂತ ಕಮ್ಮಿ ಮಾಡಿದ್ವಾ? ಏನಿಲ್ಲ. ಅವ್ರಿಗೆ ಗೊತ್ತಿದೆ ಅದು. ಅವ್ರು ಎಲ್ಲ ಕಡೆ ವ್ಯಾಪಾರ ಮಾಡೋರು. ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರೇನು ನಮ್ಗೆ ಇಲ್ಲಿ ಇದೆ, ಇಷ್ಟು ದಿನ ಇತ್ತು, ಈಗೆಲ್ಲ ಅನ್ನೋದು ಅವರು ಇದಿರ್ಬೋದು. ಬಟ್ ಅದನ್ನ ಯಾವ ರೀತಿ ಗೌರ್ಮೆಂಟ್ ತಗೊಳ್ತಾರೋ ಗೊತ್ತಿಲ್ಲ. ಗೌರ್ಮೆಂಟ್ ಅಪ್ರೋಚ್ ಮಾಡಿದ್ದಾರೆ ಸರ್. ಇಲ್ಲ ಇಲ್ಲ ಸರ್, ಇಲ್ಲ. ಇದು ಗೌರ್ಮೆಂಟ್ ವಿರುದ್ಧವಾಗಿ ಕೇಸ್ ಹಾಕ್ತಂಗ ಅವರು. ಎಲ್ಲ ಮಲ್ಟಿಪ್ಲೆಕ್ಸ್ ಸೇರಿ ಬಾಂಬೆ ಪ್ರೊಡಕ್ಷನ್ ಅವರು ಒಬ್ರು ಇಬ್ರು ಇದಾರೆ ಮೇಡಮ್ ಅಷ್ಟೇ. ಒಂಬಾಲೆ ಅವರು ಮತ್ತೆ ಕೆವಿ ಅನ್ನಲ್ಲಪ್ಪ, ವೀಕೆಂಡ್ ವಿಜಯ್ ಕಿರಂದೂರ್ ಅಂತ ಅದು ಅವ್ರದೇನೆ ಸೇಮ್. ವಿಜಯ್ ಕಿರಂದೂರು ಒಂಬಾಳೆ ಫಿಲಮ್ಸ್ ಎರಡು ಒಂದೇನೆ. ಮೇಡಮ್ ಆಕ್ಚುಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಕಾಂತಾರ ಲಾಸ್ಟ್ ರಿಲೀಸ್ ಆಯ್ತಲ್ಲ, ಅದು ಯಾವ ರೇಟಲ್ಲಿ ಆಯ್ತು ಮೇಡಮ್? ಮಾಮೂಲಲ್ಲಿ 100-150 ಆಗಿರೋದು. ಒಳ್ಳೆ ಗಳಿಕೆ ಆಗಿದೆ. ಅವ್ರು ಅದನ್ನ ನೆನೆಸ್ಕೋಬೇಕಾಗತ್ತೆ. ಏನು 1500 ಆದ ತಕ್ಷಣ ಏನೋ ಸಾವಿರಾರು ಕೋಟಿ ಬಂದ್ಬಿಡ್ತದಂತಲ್ಲ. ಅದೇ ಇದನ್ನೇ ಬೇರೆ ಸ್ಟೇಟಲ್ಲಿ ಇವರು ಯಾಕೆ ಅಪೀಲ್ ಮಾಡಬಾರ್ದು? ಬೇರೆ ಸ್ಟೇಟಲ್ಲಿ ಏನಾರ ಮಾಡಿ ಅಲ್ಲಿ ನಿರ್ಮಾಪಕರು ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಮಾಡೋ ನಿರ್ಮಾಪಕರು ಅಲ್ಲಿ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅಲ್ಲಿ ಯಾರು ಎಲ್ಲಿ ಏನು ಕೇಳ್ತಾ ಇಲ್ಲ. ಇರ್ಲಿ ಸಹ, ಚೆನ್ನಾಗಿರ್ಲಿ. ಆಗಿದೆ ಸರ್, ಆಗಿದೆ. ಖಂಡಿತ ಖಂಡಿತ ಆಗಿದೆ ಸರ್, ಖಂಡಿತ ಆಗಿದೆ. ಹೆಚ್ಚಿನ ಜನ ಮಲ್ಟಿಪ್ಲೆಕ್ಸ್ಗಳು ಹೋಗ್ತಾ ಇರೋದು ಸುದ್ದಿನೂ ನಮಗೆ ಬಂದಿದೆ. ಏನು ಇವತ್ತು 2-3 ದಿನ ಆಗಿದೆ. ಹಾಗೆ ಹೆಚ್ಚಿನ ಜನ ಹೋಗ್ತಾ ಇದ್ದಾರೆ ಸರ್ ಮಲ್ಟಿಪ್ಲೆಕ್ಸ್ಗಳಿಗೆ. ಆ ರೇಟು ನೋಡಿ ಪ್ರೇಕ್ಷಕರಿಗೆ ಇದರಿಂದ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗ್ತದೆ.